ಅಂತ. ನಾನು JSS ITI ಕಾಲೇಜ್ ಒಳಗೆ ಆ್ಯಸ್ ಅ JTO ವರ್ಕ್ ಮಾಡ್ತೀನಿ. ಸೊ ನಾವು JSS ITI ಕಾಲೇಜಿಂದ ಇಲ್ಲಿ ನಾವು ಇಂಡಸ್ಟ್ರಿ ವಿಸಿಟಿಗೆ ಬಂದಿದ್ವಿ. ಇದನ್ನು ಅನುಕೂಲ ಮಾಡಿಕೊಟ್ಟಂಥ ವಿಜಯ್ ಸಂಕೇಶ್ವರ್ ಸರ್ಗೆ ಭಾಳ ಧನ್ಯವಾದ ಹೇಳ್ತೀವಿ. ಬಿಕಾಸ್ ಇಷ್ಟು ದಿನ ನಮ್ಗೆ ಹೆಂಗಿರ್ತಿತ್ತು, ಪೇಪರ್ ಐತಿ ಸುಮ್ಮನೆ ಅದನ್ನು ಓದ್ತಿದ್ವಿ, ಆಮೇಲೆ ಅದು ಒಂಥರ ರದ್ದಿ ಪೇಪರ್ ಜೊತೆ ಇಟ್ಬಿಡ್ತಿದ್ವಿ. ಬಟ್ ಇಲ್ಲೇ ಬಂದ ಮೇಲೆ ಒಂದು ಪೇಪರ್ ರೆಡಿ ಆಗಬೇಕಂದ್ರೆ ಎಷ್ಟೆಲ್ಲ ನಾವು ಎಫರ್ಟ್ಸ್ ಇರುತ್ತೆ ಹಿಂದೆ, ಎಷ್ಟು ಜನ ಬರ್ತಾರೆ, ಎಷ್ಟು ಜನ ವರ್ಕ್ ಮಾಡ್ತಾರೆ, ಆ್ಯಂಡ್ ನೈಟ್ ಎಲ್ಲ ಅದರಿಂದ ಎಲ್ಲ ನ್ಯೂಸ್ ಎಲ್ಲ ಕಲೆಕ್ಟ್ ಮಾಡ್ಕೊಂಬಂದು ಇಲ್ಲಿ ತೊಗೊಂಡು ಡಂಪ್ ಮಾಡಿ ಅದನ್ನು ಅವ್ರು ಶಾರ್ಟ್ಕಟ್ಟಾಗಿ ರೆಡಿ ಮಾಡಿ ಒಂದು ನ್ಯೂಸಿಗೆ ಒಂದು ಹೆಡ್ಲೈನ್ ಕೊಡಬೇಕಂದ್ರೆ ಏನೆಲ್ಲ ಮಾಡ್ಬೇಕಂತ ಹೇಳಿ ಅವ್ರು ಪ್ರಿಪೇರ್ ಮಾಡಿಕೊಂಡು ಅದನ್ನು ತೊಗೊಂಬಂದು ಪ್ರಿಂಟ್ ಮಾಡಿ ಆ್ಯಂಡ್ ಪ್ರಿಂಟಿಂಗ್ ಪ್ರೆಸ್ ಒಳಗಡೆ ಇಲ್ಲಿ ಬಂದಮೇಲೆ ನಮ್ಗೆ ಗೊತ್ತಾಯ್ತು ಲ್ಯಾಕ್ಸ್ ಟುಗೆದರ್ ಕಾಪೀಸ್ ಎಲ್ಲ ಪ್ರಿಂಟ್ ಆಗ್ತಾವೆ ಇಡೀ ಕರ್ನಾಟಕದಲ್ಲಿ. ಸೊ ಇದೆಲ್ಲ ಹೆಂಗಂದ್ರೆ ನಾವು ಇಷ್ಟು ದಿನ ಬರೀ ಇಂಡಸ್ಟ್ರಿಗೆ ಹೋಗ್ತಿದ್ವಿ, ಇಂಡಸ್ಟ್ರಿಗೆ ಹೋಗಿ ಅಲ್ಲೇನು ವರ್ಕ್ ನಡೀತಿ ಅಂತ ಅಷ್ಟೇ ನೋಡ್ತಿದ್ವಿ. ಬಟ್ ಇಲ್ಲಿ ಬಂದ ಮೇಲೆ ನಾವು ಒಂದು ನ್ಯೂಸ್ ಪೇಪರ್ ಪ್ರಿಂಟ್ ಆಗಬೇಕಂದ್ರೆ ಈವನ್ ನ್ಯೂಸ್ ಪೇಪರಲ್ಲಿ ಬೇರೆ ಬೇರೆ ಕಲರ್ಸ್ ಕೂಡ ಆ್ಯಡ್ ಆಗಿರ್ತೈತಿ. ಮೊದಲೆಲ್ಲ ಬ್ಲ್ಯಾಕ್ ಆ್ಯಂಡ್ ವೈಟ್ ಅಲ್ಲ, ಸೊ ಆ ಕಲರ್ಸ್ ಹೆಂಗೆ ಆ್ಯಡ್ ಮಾಡ್ತಾರೆ, ಪ್ಲಸ್ ಅದು ಒಂದೊಂದು ಪೇಪರ್ ಹೆಂಗೆ ಫೋಲ್ಡ್ ಆಗಿ ನಮ್ಮ ಹತ್ರ ಬರ್ತೈತಿ, ಪ್ರತಿಯೊಂದು ಡೀಟೇಲ್ಡ್ ಆಗಿ ಸ್ಟೂಡೆಂಟ್ಸಿಗೆ ಅನುಕೂಲ ಆಗುವಂಗೆ ಅವರೆಲ್ಲ ನಮಗೆ ಗೈಡ್ ಮಾಡಿ ಹೇಳಿಕೊಟ್ರು. ಈ ರೀತಿಯಾದ ಒಂದು ಅವಕಾಶ ನಮಗೆ ಕೊಟ್ಟಂಥ ವಿಜಯ್ ಸಂಕೇಶ್ವರ್ ಅವರಿಗೆ ಮತ್ತು ಆನಂದ್ ಸಂಕೇಶ್ವರಿಗೆ ನಮ್ಮೆಲ್ಲ ಸಂಸ್ಥೆ ಕಡೆಯಿಂದ ಧನ್ಯವಾದವನ್ನು ಹೇಳ್ತೀವಿ. ನನ್ನ ಹೆಸರು ನಾಗರಾಜ್ ಸುಂಕದ, ನಂದು JSS ITI ಕಾಲೇಜ್. ನಾವು ಇಲ್ಲಿ ವಿಜಯವಾಣಿ ಫ್ಯಾಕ್ಟ್ರಿಗೆ ನಾವು ಇಲ್ಲಿ ಪೇಪರ್ಸ್ ಹೆಂಗೆ ತಯಾರು ಮಾಡ್ತಾರೆ ನೋಡೋಕೆ ಬಂದಿದ್ದೀವಿ. ಒಂದು ಪೇಪರ್ಸ್ ತಯಾರು ಮಾಡೋಕೆ ಎಷ್ಟು ಕಷ್ಟ ಆಕತಿ ಅಂತ ನಾವು ಒಂದು ಪೇಪರ್ಸ್ ಅದನ್ನ ಓದೋದೆಲ್ಲ ಅಷ್ಟೇ ನೋಡ್ತಾ ಒಗಿತಿದ್ದೀವಿ ಮತ್ತು ಅದಕ್ಕೆ ಇದಕ್ಕೆ ಯೂಸ್ ಮಾಡ್ತಿದ್ದೀವಿ. ಆ ಒಂದು ಪೇಪರ್ ತಯಾರಕ್ಕೆ ಎಷ್ಟು ಕಲರ್ ಹಾಕ್ತಾರೆ, ಎಷ್ಟೆಲ್ಲ ಮಾಡ್ತಾರೋ ಅದನ್ನೆಲ್ಲ ನೋಡಿದ್ದೀವಿ. ನನ್ನ ಹೆಸರು ವಿನಾಯಕ್ ಗೌಳಿ ಅಂತ. ನಾವು JSS ITI ಕಾಲೇಜ್ ವಿದ್ಯಾಗಿರಿ ಧಾರವಾಡದಿಂದ ಬಂದಿವಿ. ಸೊ ಇವತ್ತು ನಾವು ವಿದ್ಯಾರ್ಥಿಗಳನ್ನು ವಿಜಯವಾಣಿ ದಿನಪತ್ರಿಕೆ ಮುದ್ರಣಾಲಯಕ್ಕೆ ಕರ್ಕೊಂಡು ಬಂದು ವಿಸಿಟ್ ಮಾಡಲಿಕ್ಕೆ. ಸೊ ಇಷ್ಟು ದಿನ ನಾವು ಬರೀ ಮೆಕ್ಯಾನಿಕಲ್ ಇಂಡಸ್ಟ್ರಿಗಳನ್ನು ನಾವು ಏನು ಮಾಡ್ತೀವಿ, ವಿಸಿಟ್ ಮಾಡ್ತಾಯಿದ್ವಿ. ಬಟ್ ಇವತ್ತು ನಾವು ಡಿಫ್ರೆಂಟಾಗಿ ನಾವು ವಿಜಯವಾಣಿ ದಿನಪತ್ರಿಕೆ ಯಾವ ಥರ ಮುದ್ರಣ ಆಗ್ತೈತಿ ಅಥವಾ ಅದು ಯಾವ ಥರ ಅದರಿಂದ ಏನೇನು ಶ್ರಮ ಐತೆ ಅನ್ನೋದನ್ನು ನಾವು ತಿಳ್ಕೊಳ್ಳೋಕೆ ಬಂದಿದ್ವಿ. ಸೊ ಅದನ್ನು ನಾವು ನಮ್ಗೆ ಇಲ್ಲಿ ಡೀಟೇಲಾಗಿ ತಿಳಿಸ್ಕೊಟ್ಟಿರಂಥ ಎಲ್ಲ ಸಿಬ್ಬಂದಿ ವರ್ಗಕ್ಕೆ ಮತ್ತು ಇಲ್ಲಿ ನಮ್ಗೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ವಿಜಯ್ ಸಂಕೇಶ್ವರ್ಗೂ ಮತ್ತು ಆನಂದ್ ಸಂಕೇಶ್ವರ್ಗೂ ನಾವು ಧನ್ಯವಾದಗಳು ಅರ್ಪಿಸ್ತೀನಿ. ಸೊ ಅದೇ ರೀತಿ ಅವಕಾಶ ಮಾಡಿಕೊಂಡು ನಮ್ಮ ಸಂಸ್ಥೆಗೂ ಕೂಡ ನಾವು ಧನ್ಯವಾದಗಳು ಹೇಳ್ತೀವಿ.